ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನೀಗ ನಿಮಗೆ 1 to 3 ಫ್ರೈಡ್ ರೈಸ್ ಮಸಾಲದಲ್ಲಿ ನಮ್ಮ ರೇಷನ್ ಅಕ್ಕಿ ಉಪಯೋಗಿಸಿ ಹೇಗೆ ಫ್ರೈಡ್ ರೈಸ್ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ. ಈಗ ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿಯಾಗಬೇಕು. ಅದರ ಮೇಲೆ ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕಿ ಆದಮೇಲೆ ಅದಕ್ಕೆ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿ, ಅದಕ್ಕೆ ಎಣ್ಣೆ ಮತ್ತು ಜೀರಿಗೆ ಹಾಕಿದ ಮೇಲೆ ನೀರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಬಾಣಲೆ ಬಿಸಿ ಆಗಬೇಕು, ಆಗ ಬೇಗ ಬಿಸಿಯಾಗಿದ್ದರೆ ಬೇಗ ಅದು ಕೆಂಪಾಗ್ತದೆ ನೀರುಳ್ಳಿ. ಹಾಗೆ ಅದು ಸ್ವಲ್ಪ ಬಿಸಿಯಾಗುವಾಗ ಅದಕ್ಕೆ ಸ್ವಲ್ಪ ಒಂದು ಟೊಮೆಟೊ ಹಾಕಿ ಮತ್ತು 1 ಕಾಯಿಮೆಣಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಮಗೆ ಈಗ ತರಕಾರಿ ಏನಾದರೂ ಇದ್ದರೆ ನಿಮಗೆ ಕಟ್ ಮಾಡಿ ಹಾಕ್ಬೋದು ಅದರಲ್ಲೇ. ನಾನಿದಲ್ಲಿ ಒಂದು ದೊಡ್ಡ ಕ್ಯಾರೆಟ್ ಮತ್ತು ಸ್ವಲ್ಪ ಬೀನ್ಸ್ ತಗೊಂಡಿದ್ದೇನೆ. ಇದನ್ನು ಚಿಕ್ಕ ಕಟ್ ಮಾಡಿ ಇದಕ್ಕೆ ಹಾಕ್ತಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ನಿಮಗೆ ಬೇರೆ ಕೂಡ ವೆಜಿಟೇಬಲ್ಸ್ ಸೇರಿಸ್ಬೋದಾದರೆ ಸೇರಿಸ್ಬೋದು. ನಾನೀಗ ಮನೆಯಲ್ಲಿದ್ದ ತರಕಾರಿಯನ್ನು ಮಾತ್ರ ಸೇರಿಸಿ ಮಾಡುವಂಥದ್ದು. ನಾವು ಹೀಗೆ ಮಾಡ್ತಾ ಇರ್ತೇವೆ, ರೇಷನ್ ಅಕ್ಕಿಯಲ್ಲಿ ಮಾಡೋದು ಇದು. ಈಗ ಇದಕ್ಕೆ ನಾವು ಸೋನ್ ಮಸೂರಿ ಅಕ್ಕಿ ಎಲ್ಲ ಅಂಗಡಿಯಿಂದ ಹಣ ಕೊಟ್ಟು ತಗೊಳ್ಳುವ ಬದಲು ನಾವು ಈಗ ರೇಷನ್ ಅಕ್ಕಿಯಲ್ಲಿ ಮಾಡಿದರೆ ನಮಗೆ ಅದು ಅಕ್ಕಿ ಕೂಡ ವೇಸ್ಟ್ ಆಗೋದಿಲ್ಲ. ಮತ್ತು ಇದರಲ್ಲಿ ನಾನು ಅದಕ್ಕೆ ಸೋಯಾಬೀನ್ ಕೂಡ ಹಾಕ್ತಾಯಿದ್ದೇನೆ. ಕಟ್ ಮಾಡಿಟ್ಟಂಥದ್ದು ನೀರಲ್ಲಿ ನೆನೆಸಿ ಅರ್ಧ ಗಂಟೆ ನೆನೆಸಿ ಕಟ್ ಮಾಡಿಟ್ಟ ಸೋಯಾಬೀನನ್ನು ಕೂಡ ಇದಕ್ಕೆ ಹಾಕ್ತಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಸೋಯಾಬೀನ್ ಹಾಕಿದರೆ ಅದರದ್ದು ಟೇಸ್ಟ್ ಕೂಡ ಬೇರೆ ಇರ್ತದೆ. ನಮಗೀಗ ಎಗ್ ಫ್ರೈಡ್ ರೈಸ್ ಹೇಗಿರ್ತದೆ ಹಾಗೆ ಇದು ವೆಜಿಟೇರಿಯನ್ ಅವರಿಗೆ ಇದೊಂದು ಫ್ರೈಡ್ ರೈಸ್ ತುಂಬ ರುಚಿಯಾಗಿರ್ತದೆ ಸೋಯಾಬೀನ್ ಹಾಕಿದರೆ. ಹಾಗೆ ಅದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ತಕ್ಕ ಸ್ವಲ್ಪ ನೀರು, ಅದು ಸ್ವಲ್ಪ ತುಂಬ ಬೇಯಬೇಕಂತೇಳಿಲ್ಲ, ಸ್ವಲ್ಪ ಒಂದು ಅರ್ಧ ಬೇಯ್ದು ಸ್ವಲ್ಪ ನೀರು ಹಾಕಿ ನೋಡಿ. ನಮ್ಮಲ್ಲಿ ಸೂರ್ಯ ಬೆಳಗ್ಗೆ 7:30 ಆಗಿದೆ ಇಲ್ಲೀಗ, ಬೆಳಗಿನ ಜಾವ. ಮತ್ತು ಇದೀಗ ಬಿಸಿ ಆಗುವಾಗ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಅದು ಸ್ವಲ್ಪ ಕುದಿ ಬರಬೇಕು, ಅದು ಒಳ್ಳೆ ನೀರಲ್ಲಿ ಸ್ವಲ್ಪ ಬೆಂದು ಸ್ವಲ್ಪ ಕುದಿ ಬರಬೇಕು. ಆಮೇಲೆ ಸ್ವಲ್ಪ ಅರಶಿನ ಹುಡಿ ಹಾಕುವ. ಇದಕ್ಕೆ ಸ್ವಲ್ಪ ಸಾಕು, ಚಿಟಿಕೆಯಷ್ಟು ತರಕಾರಿಗೆ ಬೇಕಾದಷ್ಟು ಸ್ವಲ್ಪ ಅರಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಮತ್ತು ಮಿಕ್ಸ್ ಆದ ಮೇಲೆ ಇದಕ್ಕೆ ನಾವು ಇದು ಫ್ರೈಡ್ ರೈಸ್ ಮಸಾಲ ಹುಡಿ ಹಾಕುವ. ನಾನು ಇದರಲ್ಲಿ 2 ಪ್ಯಾಕೆಟ್ ಹುಡಿ ಹಾಕ್ತಿದ್ದೇನೆ. ಯಾಕಂದರೆ ನಾನು ಇದರಲ್ಲಿ 2 ಗ್ಲಾಸ್ನಷ್ಟು ಅಂದರೆ 2 ಲೋಟದಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೆ 2 ಪ್ಯಾಕೆಟ್ ಮಸಾಲ ಹುಡಿಯನ್ನು ಇದಕ್ಕೆ ನಾನು ಹಾಕ್ತಿದ್ದೇನೆ. 1 ಲೋಟ ಅಕ್ಕಿಗೆ 1 ಪ್ಯಾಕೆಟ್, 2 ಲೋಟ ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೆ 2 ಪ್ಯಾಕೆಟ್ ಹುಡಿ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಾವು. ಇದು ಚೆನ್ನಾಗಿ ಮಸಾಲೆಯಲ್ಲಿ ಸ್ವಲ್ಪ ಮಿಕ್ಸ್ ಆಗಿ ಒಳ್ಳೆ ಪರಿಮಳ ಬರ್ತದೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡುವ. ಹೀಗೆ ಮಿಕ್ಸ್ ಆದ ಬಳಿಕ ಸ್ವಲ್ಪ ಒಂದು ಅರ್ಧ ಬೆಂದಾಗುವಾಗ ನಮಗೆ ಹೀಗೆ ರೆಡಿ ಮಾಡಿಡಬೇಕು ರೇಷನ್ ಅಕ್ಕಿಯನ್ನು. ಕೆಲವರು ಕುಕ್ಕರಲ್ಲಿ ಮಾಡ್ತಾರೆ, ಆದರೆ ನನಗೆ ಕುಕ್ಕರಲ್ಲಿ ಮಾಡಿದಷ್ಟು ಒಳ್ಳೆ ಆಗೋದಿಲ್ಲ. ನನಗೆ ಸಪ್ರೇಟಾಗಿ ಅನ್ನ ಮಾಡಿಟ್ಟಿದ್ದೆ 2 ಪಾವ್ನಷ್ಟು. ಒಳ್ಳೆ ಬೇಯಬಾರ್ದು, ಒಂದು ಹದವಾಗಿ ಬೆಂದಿರಬೇಕು. ಆ ಅನ್ನವನ್ನು ಇದಕ್ಕೆ ನಾನು ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಆಮೇಲೆ ಇದು ಸೋಯಾ ಸಾಸ್ ಮತ್ತು ಟೊಮೆಟೊ ಕೆಚಪ್, ಅದು ನಿಮಗೆ ಬೇಕಿದ್ದರೆ ಹಾಕ್ಬೋದು. ನಾನಿಲ್ಲಿ ಹಾಕ್ತಾಯಿದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ನೋಡಿ ನಮ್ಮ ಫ್ರೈಡ್ ರೈಸ್ ರೆಡಿಯಾಗಿದೆ. ಆಮೇಲೆ ನೀವು ಸ್ಟವ್ ಆಫ್ ಮಾಡಿ. ನೀವು ಯಾವಾಗ ಇದು ಅನ್ನ ಹಾಕಿದ ಕೂಡಲೇ ಸ್ಟವ್ ಆಫ್ ಮಾಡಿ. ಮತ್ತು ಅನ್ನ ಕೂಡ ಆಲ್ರೆಡಿ ಬೆಂದಿರ್ತದೆ, ಮತ್ತು ಮೊದಲಿಗೆ ಹಾಕಿದ ವೆಜಿಟೇಬಲ್ ಮಸಾಲ ಅದೆಲ್ಲ ಆಲ್ರೆಡಿ ಬೆಂದಿರ್ತದೆ. ಮತ್ತು ನೀವು ಸ್ಟವಲ್ಲಿದ್ದರೆ ಅದು ಬೇಗ ಬೆಂದು ಒಂಥರ ಟೇಸ್ಟ್ ಹೋಗ್ತದೆ. ಅದಕ್ಕೆ ನೀವು ಅನ್ನ ಹಾಕಿದ ಕೂಡಲೇ ಸ್ಟವ್ ಆಫ್ ಮಾಡಿ ಆಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ನಿಮಗೆ ಕೂಡ ಇದು ನನ್ನ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ರೇಷನ್ ಅಕ್ಕಿಯಲ್ಲಿ. ನಿಮಗೆ ಕೂಡ ಖಂಡಿತ ಇಷ್ಟ ಆಗ್ತದೆ. ಓಕೆ, ಬಾಯ್.